ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾ ಇದೆ. ಅದಕ್ಕೆ ಸ್ಪೆಷಲ್ಲಾಗಿ ಕರಿಕರಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಚಕ್ಲಿನ ಹೇಗೆ ಮಾಡೋದು ಅಂತ ಅಂಗಡಿಲಿ ಸಿಗೋ ಬೆಣ್ಣೆ ಮುರ್ಕು ಅಂತಾರಲ್ಲ, ಅದಕ್ಕಿಂತ ಹೆಚ್ಚು ರುಚಿಯಾಗಿರಿ, ಹೆಚ್ಚು ಸ್ಮೂತಾಗಿ ಮನೇಲೇ ಮಾಡ್ಕೋಬೋದಂಥ ಚಕ್ಲಿ ವಿಧಾನ, ಸುಲಭ ವಿಧಾನನ ಇವತ್ತಿನ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾತೃಭೂಮಿ. ನಾನಿಲ್ಲಿ ಚಕ್ಲಿ ಮಾಡೋದಕ್ಕೆ 1.5 ಸೇರು ಅಂದರೆ 6 ಪಾವು ಅಕ್ಕಿ ಹಿಟ್ಟಿನ ಅಳತೆನ ತೊಗೊಂಡಿದ್ದೀನಿ. ಆ 1.5 ಸೇರಿಗೆ ನಾನಿಲ್ಲಿ ಕಾಫಿ ಲೋಟದಲ್ಲಿ 1 ಕಪ್ಪು ಹೆಸರುಬೇಳೆ, 1 ಕಪ್ಪು ಉದ್ದಿನ ಬೇಳೆನ ತೊಗೊಂಡು ಒಂದು ಕುಕ್ಕರ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷಗಳ ಕಾಲ ಹುರ್ಕೊಂಡು ಅದಕ್ಕೆ ನೀರನ್ನು ಸೇರಿಸಿ ಅದರ ಎಷ್ಟು ತೊಗೊಂಡಿರ್ತೀವೋ ಅದ್ರ ಡಬ್ಬಲ್ ಆದರೂ ಸರಿ, ತ್ರಿಬ್ಬಲ್ ಆದರೂ ಸರಿ, ಅತಿ ಹೆಚ್ಚು ನೀರನ್ನ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿ ಒಂದು 3-4 ವಿಷಲ್ಗಳು ಹಾಕಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬೇಳೆ ಚೆನ್ನಾಗಿ ಬೇಯೋ ಅಷ್ಟರಲ್ಲಿ ನಾವೀಗ ಚಕ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆಗೆ 6 ಪಾವು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹುರಿಗಡಲೆ ಹಿಟ್ಟು ಅಂದರೆ ಕಡಲೆ ಹಿಟ್ಟನ್ನು ಕೂಡ ತಗೊತಾ ಇದ್ದೀನಿ. 1 ಸೇರು ಅಕ್ಕಿ ಹಿಟ್ಟಿಗೆ 1 ಪಾವು ಅಥವಾ 1.5 ಪಾವಷ್ಟು ಹುರಿಗಡಲೆ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಚಕ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನಿಲ್ಲಿ 6 ಪಾವು ಅಕ್ಕಿ ಹಿಟ್ಟಿಗೆ 1/4 ಅಥವಾ 2 ಪಾವಷ್ಟು ಹುರಿಗಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ತುಂಬ ಅತಿಯಾಗಿ ಹುರಿಗಡಲೆ ಹಿಟ್ಟನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದು ಚಕ್ಲಿ ಒತ್ತೋದಕ್ಕೆ ಬರಲ್ಲ, ಕಟ್ಟಾಗಿ ಹೋಗ್ಬಿಡತ್ತೆ. 1 ಸೇರಿಗೆ 1 ಪಾವು ರೀತಿ ಅಥವಾ 1.5 ಪಾವುಗಷ್ಟು ಮಾತ್ರ ಅಳತೆನ ತೊಗೋಬೇಕಾಗತ್ತೆ. ನಾನಿಲ್ಲಿ 1.5 ಸೇರೋ ಅಕ್ಕಿ ಹಿಟ್ಟಿಗೆ 100 ಗ್ರಾಮಷ್ಟು ಬಿಳಿ ಎಳ್ಳನ್ನ ಹುರ್ಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ 100 ಗ್ರಾಮ್ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಉಪ್ಪನ್ನ ನೋಡಿಕೊಂಡು ಹಾಕೊಳ್ಳಿ, ಏಕೆಂದರೆ ನಾವು ಬೇಳೆ ಬೇಯೋದಕ್ಕೂ ಕೂಡ ಉಪ್ಪನ್ನ ಹಾಕಿರೋದ್ರಿಂದ ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಉಪ್ಪನ್ನ ನೋಡಿ, ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನ ಹಾಕೋಬೇಕಾಗತ್ತೆ. ಇವಾಗ ಎಲ್ಲ ಚೆನ್ನಾಗಿ ಎಳ್ಳು ಮತ್ತು ಜೀರಿಗೆ, ಅಕ್ಕಿ ಹಿಟ್ಟು, ಹುರಿಗಡಲೆ ಹಿಟ್ಟನ್ನು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ 2 ಸ್ಪೂನು ನಾನು ಮೈದಾ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಇದು ಯಾವುದೇ ರೀತಿ ಕಟ್ಟಾಗದೆ ನೀಟಾಗಿ ಬರಲಿ ಅಂದ್ಬಿಟ್ಟು ನಾನಿಲ್ಲಿ 2 ಸ್ಪೂನು ಮೈದಾನ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ಬೇಳೆ ಬೇಯಿಸ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಬಿಸಿ ಬಿಸಿ ಇದೆ, ನೀವು ತಣ್ಣಗಾದ್ಮೇಲೆ ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. 6-8 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಚಕ್ಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ಎಣ್ಣೆನ ಕಾಯಿಸಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಣ್ಣೀರಿಂದನೇ ನಾನು ನೋಡಿ ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದೇ ಸಲ ಎಲ್ಲ ಹಿಟ್ಟನ್ನು ಒಂದೇ ಸಲ ಕಲಿಸ್ಕೊತಾ ಇಲ್ಲ, ಸ್ವಲ್ಪ ಹಿಟ್ಟನ್ನೇ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಚೆನ್ನಾಗಿ ನಾದಿಸ್ತಾ ಹೋಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿಸಿದಾಗಲೇ ಚಕ್ಲಿ ಕಟ್ಟಾಗದೆ ತುಂಬ ಈಸಿಯಾಗಿ ಒತ್ತೋದಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಒಂದು ಸಲ ಚಕ್ಲಿ ಹೋಳಿಗೆ ಆಗೋವಷ್ಟು ಉಂಡೆಗಳಾಗಿ ಮಾಡಿಕೊಂಡು ಇವಾಗ ಚಕ್ಲಿ ಹೋಳಿಗೆ ಹಾಕಿ ಚಕ್ಲಿನ ಒತ್ತುತ್ತಾ ಇದ್ದೀನಿ. ನಾನು ಹೇಳಿರೋ ಅಳತೆಲೆ ನೀವು ಕೂಡ ಮಾಡಿ ನೋಡಿದ್ರೆ ಕಟ್ಟಾಗ್ದಲೇ ರೀತಿ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾದಂತಹ ಚಕ್ಲಿನ ನೀವು ಮನೇಲೇ ಮಾಡ್ಬೋದು. ಇವಾಗ ನೋಡ್ತಾ ಇರ್ಬೋದು ಈ ಒಂದು ಚೂರು ಕಟ್ಟಾಗದ ರೀತಿಯಾಗಿ ಹೇಗೆ ಚಕ್ಲಿನ ಸುತ್ತಾ ಇದ್ದೀನಿ ಅಂತ. ನಾನಿಲ್ಲಿ ಯಾವುದೇ ರೀತಿ ಖಾರದ ಪುಡಿ ಆಗಲಿ ಮೆಣಸಿನ್ಕಾಯಿ ಆಗಲಿ ಯೂಸ್ ಮಾಡ್ತಿಲ್ಲ. ನಾನು ಜೀರಿಗೆನೇ ಹೆಚ್ಚು ಹಾಕಿರೋದ್ರಿಂದ ಅದೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಟಿಪ್ಸ್ ಕೂಡ ನಿಮಗೆ ವರ್ಕ್ ಆಗುತ್ತೆ. ನಾನಿಲ್ಲಿ ಬಾಣಲಿಗೆ ಚಕ್ಲಿನ ಹಾಕಬೇಕಾದ್ರೆ ಮಗ್ಚೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಈ ಟ್ರಿಕ್ಸು ತುಂಬಾ ವರ್ಕ್ ಆಗುತ್ತೆ. ಯಾವುದೇ ರೀತಿ ಕಟ್ಟಾಗ್ದಾಗೆ ಸುಲಭ ರೀತಿಯಲ್ಲಿ ನಾವು ಚಕ್ಲಿನ ಮಗ್ಚೆಕಾಯಿಂದ ತೊಗೊಂಡು ಎಣ್ಣೆಗೆ ಹಾಕೋಬೋದು. ಕೈಗೆ ಹಿಂಗೆ ಹಾಕಿ ಕೈ ಸುಟ್ಕೋತೀವಿ ಅನ್ನೋ ಪ್ರಾಬ್ಲಮ್ ಕೂಡ ಇರಲ್ಲ, ಈಸಿಯಾಗಿ ಕೂಡ ಇರುತ್ತೆ, ಕಟ್ಟಾಗದೆ ನೀಟಾಗಿ ಬರುತ್ತೆ. ನೀವು ಚಕ್ಲಿ ಹಾಕಿ 1-2 ನಿಮಿಷಗಳ ನಂತರ 2 ಕಡೆ ಮಗ್ಚಾಕಿ 2 ಕಡೆ ಚಕ್ಲಿನ ಬೇಯಿಸಿದ ನಂತರ ನೀವು ನೋಡ್ಕೋಬೇಕಾಗತ್ತೆ ಚಕ್ಲಿ ಗರಂ ಅನ್ನೋ ರೀತಿ ಬೆಂದ ಮೇಲೆ ಈ ರೀತಿ ಚಕ್ಲಿ ರೆಡಿಯಾಗಿದೆ. ಚಕ್ಲಿಗಳು ಕಟ್ಟಾಗದೆ ಸುತ್ತಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋಕ್ಕೆ ಅಷ್ಟೇ ಕೂಡ ರುಚಿಯಾಗಿರುತ್ತೆ.
ತುಂಬ ಕ್ರಿಸ್ಪಿಯಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಇವತ್ತಿಂದು ಕ್ರಿಸ್ಪಿ ಟೇಸ್ಟಿಯ ಚಕ್ಲಿ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಮಾಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ಬೋದು. ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ. ಟೇಕ್ ಕೇರ್, ಬಾಯ್.